ಎಷ್ಟು ಶೈನಿಯಾಗಿ ನಮ್ಮ ಕೂದಲು ಕೂಡ ನಾವು ಬ್ಲ್ಯಾಕ್ ಮಾಡ್ಕೋಬೋದು. ಇವಾಗ ಏನಂದರೆ ಸಣ್ಣವರಿಂದ ದೊಡ್ಡವರೆಗೂ ಕೂಡ ಬಿಳಿ ಕೂದಲು ಇದ್ದಿರುತ್ತೆ. ನಾವು ತಿನ್ನೋದ್ರಲ್ಲಿ ವ್ಯತ್ಯಾಸ, ನಮ್ಮ ಶರೀರದಲ್ಲಿ ಏನಾದರೂ ಕೂಡ ವ್ಯತ್ಯಾಸ ಇದ್ದರೆ ನಮಗೆ ಬಿಳಿ ಕೂದಲು ಸಮಸ್ಯೆ ಇದ್ದೇ ಇರುತ್ತೆ. ಆವಾಗ ಈ ರೀತಿ ನ್ಯಾಚುರಲಾಗಿ ಹೇರ್ ಪ್ಯಾಕ್ ನೀವು ಹಚ್ಕೋಬೋದು. ಹಾಗಾದರೆ ನ್ಯಾಚುರಲಾಗಿ ಹೇರ್ ಪ್ಯಾಕ್ ಮಾಡೋದಕ್ಕೆ ಬೇಕಾಗೋದು ಏನಂದರೆ ಸಾಸಿವೆ ನೋಡಿ. ಇವತ್ತಿನ ನೋಡಿ ಈ ಸಾಸಿವೆ ಹೇರ್ ಪ್ಯಾಕು ಯಾವತ್ತೂ ಕೂಡ ನೀವು ಟ್ರೈ ಮಾಡೇ ಇರಲ್ಲ, ನೀವು ನೋಡೂ ಇರಲ್ಲ. ಹಾಗಿದ್ರೆ ಈ ಥರ ಕೂಡ ಹೇರ್ ಪ್ಯಾಕ್ ನೀವು ಮಾಡಿ ಇಟ್ಕೊಂಡು ಬಿಟ್ಟೇ ಬಿಡ್ತೀರಾ, ಖಂಡಿತವಾಗಿ ಹೇಳ್ತಾ ಇದ್ದೀನಿ. ಹಾಗಾದರೆ ನಾನು ಸಾಸಿವೆ ತೊಗೊಂಡಿದ್ದೀನಿ. ಇವಿಷ್ಟು ಕೂಡ ಏನು ಹತ್ತೋದಿಲ್ಲ. ಇದರಲ್ಲಿ 1 ಸ್ಪೂನಷ್ಟು ಸಾಸಿವೆ ಇದ್ದರೆ ಸಾಕಾಗುತ್ತೆ. 1 ಸ್ಪೂನಷ್ಟು ಸಾಸಿವೆ ಇದ್ದರೆ ನಮ್ಮ ತಲೆ ಪೂರ್ತಿ ಹೇರ್ ಪ್ಯಾಕ್ ಆಗೋಗುತ್ತೆ ನೋಡಿ. ಹಾಗಾದರೆ ನಾನು ಇವಾಗ 1 ಸ್ಪೂನಷ್ಟು ಸಾಸಿವೆ ತೊಗೊಳ್ತಾ ಇದ್ದೀನಿ. ಅದು ಕೂಡ ಸಾಸಿವೆ ಕಪ್ಪು ಇರುವಂಥ ಸಾಸಿವೆನೇ ತೊಗೊಳ್ಳಿ, ಒಂದರಲ್ಲಿ ಬಿಳಿ ಇರುವಂಥ ಸಾಸಿವೆ ಕೂಡ ಇದ್ದೇ ಇರುತ್ತೆ. ಇವಾಗ ನೋಡಿ ಈ ದಪ್ಪ ಸಾಸಿವೆ ತೊಗೊಂಡಿದ್ದೀನಿ. ಯಾವುದಾದ್ರೂ ಒಂದು ಕುಟ್ಟೋ ಕಲ್ಲು ತೊಗೊಳ್ಳಿ, ಇಲ್ಲಾಂದರೆ ನಿಮ್ಮ ಹತ್ರ ಇಲ್ಲಾಂದರೆ ಒಂದು ರೀತಿ ಗ್ಲಾಸ್ ಕೂಡ ತೊಗೋಬೋದು. ಬಟ್ಟಲು ಗ್ಲಾಸ್ ಏನಾದರೂ ತೊಗೊಂಡು ಈ ರೀತಿ ಜಜ್ತಾ ಬನ್ನಿ. ಸಾಸಿವೆ ಮೇಲಿಂದ ಚಟಪಟ ಅಂತ ಸಿಡಿತಾ ಬರುತ್ತೆ. ಯಾವ ರೀತಿ ಕುಟ್ತಾ ಹೋಗ್ತೀವಲ್ವ ಅದು ಮೇಲಿಂದ ಹಾರ್ತಾ ಬರುತ್ತೆ. ಅದಕ್ಕೋಸ್ಕರ ಮೇಲೆ ಚೆನ್ನಾಗಿ ಕೈ ಹಿಡ್ಕೊಂಡು ನೀವು ಕುಟ್ತಾ ಹೋಗಿ. ಪೂರ್ತಿ ಸಾಸಿವೆ ಪೌಡ್ರ್ ಆಗಬೇಕು. ನಾನು ಅಲ್ಲಿವರೆಗೂ ಕುಟ್ಕೊಳ್ತೀನಿ. ಈ ಥರ ಪೌಡ್ರ್ ಆಗಿರುವಂಥ ಸಾಸಿವೆ ಇದ್ದರೆ ತುಂಬಾ ಎಫೆಕ್ಟ್ ಸಿಗುತ್ತೆ ಅದು. ಇವಾಗ ನೋಡಿ ಕುಟ್ತಾ ಇದ್ದೀನಿ. 1-2 ಸೆಕೆಂಡ್ ತೊಗೊಳುತ್ತೆ, ಸಣ್ಣವಾಗಿ ಕುಟ್ಕೊಂಡ್ಬಿಡಿ. ಇವಾಗ ಪೂರ್ತಿ ಪೌಡ್ರ್ ಆಗೋ ರೀತಿ ಕುಟ್ಕೊಂಡ್ವಿ ಅಂದರೆ ನಮಗೆ ಯೂಸ್ ಆಗುತ್ತೆ. ಇವಾಗ ನೋಡಿ ನಾನು ಕುಟ್ತಾನೇ ಇದ್ದೀನಿ. ಇನ್ನೂ ಕೂಡ ಸಾಸಿವೆ ನೋಡ್ತಾ ಇರ್ಬೋದು, ಒಮ್ಮೆಗೆ ಕಲರ್ ಚೇಂಜ್ ಆಗುತ್ತೆ. ಸಾಸಿವೆ ಎಲ್ಲ ಪೂರ್ತಿ ಈ ರೀತಿ ಸಣ್ಣ ಕುಟ್ಕೊಂಡು ತೊಗೋಬೇಕು. ಇವಾಗ ಈ ರೀತಿ ಸಾಸಿವೆ ಕುಟ್ಕೊಂಡು ತೊಗೊಂಡಿರ್ತೀವಲ್ವ ನಾವು, ಇವಾಗ ಮುಂದೆ ಏನು ಮಾಡಬೇಕಂತ ತೋರಿಸ್ತೀನಿ. ಇವಾಗ ನೋಡಿ ಸಾಸಿವೆ ಪೌಡ್ರ್ ಆಗಿರೋದು. ಈ ಸಾಸಿವೆ ಕುಟ್ತೀವಲ್ಲ ವೀಕ್ಷಕರು, ಇದರಲ್ಲಿ ಕೂಡ ಎಣ್ಣಿನ ಅಂಶ ಇದ್ದೇ ಇರುತ್ತೆ. ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಳ್ತಾ ಬರುತ್ತೆ. ಆಮೇಲೆ ಈ ರೀತಿ ಕಾಟನ್ ತೊಗೊಳ್ಳಿ. ದಪ್ಪ ಸೈಜ್, ಸ್ವಲ್ಪ ದೊಡ್ಡ ಸೈಜಷ್ಟು ಕಾಟನ್ ತೊಗೊಳ್ಳಿ. ಕಾಟನ್ ಅಗಲ ಮಾಡಿಕೊಂಡು ಈ ರೀತಿ ನಾವು ಸಾಸಿವೆ ಪೌಡ್ರ್ ಮಾಡಿರೋಂಥ ಸಾಸಿವೆ ಎಲ್ಲ ಕಡೆ ಹಾಕೋಬೇಕು ಕಾಟನ್ ಮೇಲೆ. ಸ್ವಲ್ಪ ಕೂಡ ಬಿಡದೆ ಎಲ್ಲ ಕಡೆ ಕಾಟನ್ ಮೇಲೆ ಪೌಡ್ರ್ ನೋಡಿ ಈ ರೀತಿ ಸಾಸಿವೆ ಪೌಡ್ರ್ ಹಾಕೋಬೇಕು. ಈ ಥರ ಚೆನ್ನಾಗಿ ಎಲ್ಲ ಕಡೆ ಹಾಕಿ ಈ ರೀತಿ ಕೈಯಿಂದ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡ್ಬಿಡಿ. ಆಮೇಲೆ ನಾವೇನು ಮಾಡಬೇಕಂದ್ರೆ ಈ ರೀತಿ ನೋಡಿ ಕಾಣಿಸ್ತಾ ಇರ್ಬೋದು, ಈ ರೀತಿ ಮೂಟೆ ಥರ ನಾನು ರೆಡಿ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಸ್ವಲ್ಪ ದಪ್ಪ ಸೈಜಷ್ಟು ಇನ್ನು ಮೂಟೆ ಮಾಡ್ತಾಯಿದ್ದೀನಿ. ಮತ್ತು ಮೇಲೆ ಚೆನ್ನಾಗಿ ಈ ರೀತಿ ತಿರುಗುತ್ತಾ ಬರಬೇಕು. ಈ ರೀತಿ ಉದ್ದಕ್ಕೆ ಮಾಡ್ಕೊಂಡ್ಬಿಡಿ. ಇವಾಗ ಏನು ಮಾಡಬೇಕಂತ ತೋರಿಸ್ತೀನಿ ನೋಡಿ. ಸಾಸಿವೆ ಮೂಟೆ ರೆಡಿ ಆಯಿತು. ಇವಾಗ ಏನು ಮಾಡ್ತೀನಿ ಅಂದರೆ ಒಂದು ದೀಪ ತೊಗೊಂಡಿದ್ದೀನಿ. ದೀಪದಲ್ಲಿ ನಾನು ಇವಾಗ ಸಾಸಿವೆ ಮೂಟೆ ಮಾಡಿದ್ದೀನಲ್ಲ, ದೀಪದ ಥರ ಬತ್ತಿ ಥರ, ಅದು ಇದರಲ್ಲಿ ಇಟ್ಕೊಂಡು ನಾನು ಇವಾಗ ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ಇವಾಗ ನಾವು ಸಾಸಿವೆಯಿಂದನೇ ಹೇರ್ ಪ್ಯಾಕ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನಾನು ಸಾಸಿವೆ ಎಣ್ಣೆ ಬಳಸೋದಿಲ್ಲ. ಮತ್ತು ನೋಡ್ತಾ ಇರ್ಬೋದು ಕೊಬ್ಬರಿ ಎಣ್ಣೆನೇ ಬಳಸಬೇಕು. ಇವಾಗ ಕೊಬ್ಬರಿ ಎಣ್ಣೆ ಎಲ್ಲ ಕಡೆ ಬತ್ತಿ ಚೆನ್ನಾಗಿ ಒದ್ದೆ ಆಗಬೇಕು. ಅಲ್ಲಿವರೆಗೂ ಬತ್ತೆ ಕೊಬ್ಬರಿ ಎಣ್ಣೆ ಎಲ್ಲ ಕಡೆ ಹಾಕ್ಕೊಂಡು ಬಿಡಬೇಕು. ಪೂರ್ತಿ ಒದ್ದೆ ಆಗಿರೋದು ಕಾಣಿಸ್ತಾ ಇರ್ಬೋದು. ಇವಾಗ ಏನು ಮಾಡಬೇಕಂದ್ರೆ ವೀಕ್ಷಕರೇ, ಈ ರೀತಿ ದೊಡ್ಡ ಸೈಜಷ್ಟು ಬತ್ತಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಹಾಗೆ 1-2 ಗ್ಲಾಸ್ ತೊಗೊಂಡ್ಬಿಡಿ. ಆಮೇಲೆ ಒಂದು ಪ್ಲೇಟು, ಈ ರೀತಿ ಪ್ಲೇಟ್ ತೊಗೋಬೇಕು. ಇವಾಗ ಈ ರೀತಿ ಗ್ಲಾಸ್ ಮೇಲೆ ಈ ರೀತಿ ಪ್ಲೇಟ್ ಡಬ್ಬ ಹಾಕೋದಕ್ಕೆ ಬರಬೇಕು ನೋಡ್ರಿ, ಆ ರೀತಿ ಪ್ಲೇಟ್ ತೊಗೊಳ್ಳಿ. ಆಮೇಲೆ ನೋಡಿ ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ನೋಡ್ತಾ ಇರ್ಬೋದು ದೀಪದಲ್ಲಿ ಮಾಡಿರೋಂಥ ಬತ್ತಿ ಇದೆಯಲ್ವ, ಅದಕ್ಕೆ ಚೆನ್ನಾಗಿ ನೋಡಿ ಕಡ್ಡೆ ಬೀಯಿಂದ ಚೆನ್ನಾಗಿ ಹಚ್ಕೊಂಡ್ಬಿಡಿ. ಫಸ್ಟಿಗೆ ಹಚ್ಚಿದಾಗ ಹತ್ತೋದಿಲ್ಲ, ಸ್ವಲ್ಪ ಒಂದ್ಸಲ ಒದ್ದೆ ಆಗಿರಬೇಕು. ಆಮೇಲೆ ಸೆಕೆಂಡ್ ಹಚ್ತಿ ನೋಡಿ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ದೊಡ್ಡ ಸೈಜಷ್ಟು ಬತ್ತಿ ಮಾಡ್ಕೊಂಡ್ವಿ ಅಂದರೆ ನಮಗೆ ಚೆನ್ನಾಗಿ ಹೇರ್ ಪ್ಯಾಕ್ ಸಿಗುತ್ತೆ. ದೀಪದ ಥರ ಸಣ್ಣ ಬತ್ತಿ ಮಾಡ್ಕೊಂಡ್ವಿ ಅಂದರೆ ನಮ್ಗೆ ಅದು ಸ್ವಲ್ಪ ಕೂಡ ನಮಗೆ ಯೂಸ್ ಆಗೋದಿಲ್ಲ. ಯಾಕಂದರೆ ಇದರಲ್ಲಿ ಸಾಸಿವೆ ಹಾಕಿರ್ತೀವಿ, ಒಳಗಡೆ ತನಕ ಚೆನ್ನಾಗಿ ಬತ್ತಿ ಕಪ್ಪು ಆಗ್ತಾ ಬರುತ್ತಲ್ವ, ಅದರಲ್ಲಿ ಇರುವಂಥ ಸಾಸಿವೆ ಎಲ್ಲ ಎಣ್ಣಿನ ಅಂಶ ಎಲ್ಲ ಕೂಡ ನಾವು ಈ ರೀತಿ ನಮಗೆ ಹೇರ್ ಪ್ಯಾಕಿಗೆ ಸಿಗುವಂಥದ್ದು ತೋರಿಸ್ತೀನಿ. ಅದು ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಇವಾಗ ನಾನು ಬತ್ತಿ ಹಚ್ಕೊಂಡಾಯಿತು. ಆಮೇಲೆ ಈ ರೀತಿ ಪ್ಲೇಟ್ ಡಬ್ಬ ಹಾಕ್ಕೊಂಡು ಬಿಟ್ವಿ ಅಂದರೆ ಈ ರೀತಿ ಕಾಣಿಸ್ತಾ ಇರ್ಬೋದು, ಉರಿತಾ ಉರಿತಾ ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಬಿಡ್ತಾ ಇರೋದು ಪ್ಲೇಟಿಗೆ. ಒಂದು 10 ನಿಮಿಷ ತೊಗೊಳುತ್ತೆ ಟೈಮ್, ನಾನು ಹೇಳ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಒಂದು 10 ನಿಮಿಷದವರೆಗೂ ಬಿಡಬೇಕಾಗತ್ತೆ. ಯಾಕಂದರೆ ಪೂರ್ತಿ ಬತ್ತಿ ಉರಿಬೇಕು. ಪೂರ್ತಿ ಬತ್ತಿ ಕಪ್ಪಗಾಗೋವರೆಗೂ ನಾವು ಉರಿಸ್ಕೋಬೇಕಾಗತ್ತೆ. ಆವಾಗಲೇ ನಮಗೆ ಸಿಗುವಂಥದ್ದು ತೋರಿಸ್ತೀನಿ. ಇವಾಗ ನಾವು ಸ್ವಲ್ಪದರಲ್ಲಿ ಉರಿತು ನಮ್ಮ ಪ್ಲೇಟ್ ಕಪ್ಪಗಾಗಿತ್ತು ಅಂದರೆ ತೆಗಿಯೋದಕ್ಕೆ ಹೋಗಬೇಡಿ. ಪೂರ್ತಿ ಅದು ಬತ್ತಿ ಕಪ್ಪಗಾಗಬೇಕು ನೋಡಿ. ಹಳ್ಳಿ ಇರುತ್ತಲ್ವ, ನಾವು ಹಳ್ಳಿ ತೊಗೊಂಡಿರೋ ಕಾಟನ್ ಹಳ್ಳಿ, ಅದು ಪೂರ್ತಿ ಕಪ್ಪಗಾಗೋವರೆಗೂ ಚೆನ್ನಾಗಿ ಉರಿತಾ ಬಿಡಬೇಕು. ಯಾಕಂದರೆ ಅದರಲ್ಲಿರುವಂಥ ಸಾಸಿವೆ ಅದೆಲ್ಲ ಚೆನ್ನಾಗಿ ಎಣ್ಣೆ ಎಲ್ಲ ಹೀರ್ಕೊಂಡ್ರೆ ಅದೆಲ್ಲ
ಉರಿತಾ ಇರುತ್ತಲ್ವ ಅದು ಒಂಥರ ಹೇರ್ ಪ್ಯಾಕು ತುಂಬಾ ಒಳ್ಳೆ ಎಫೆಕ್ಟ್ ಕೊಡುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಉರಿಯೋದಕ್ಕೆ ಬಿಡಬೇಕು. ಇವಾಗ ನೋಡಿ ಪೂರ್ತಿ ಉರಿತಾ ಇರುವಂಥ ಬತ್ತಿ ಕಾಣಿಸ್ತಾ ಇರ್ಬೋದು. 10 ನಿಮಿಷ ಆಯಿತು. ಆಮೇಲೆ ಒಂದು 10 ನಿಮಿಷ ಆದಮೇಲೆ ನೋಡಿ ನಾನು ಇವಾಗ ಪ್ಲೇಟ್ ತೆಗಿತಾ ಇದ್ದೀನಿ. ಕೈಯಿಂದ ತೆಗಿಯೋದಕ್ಕೆ ಮಾತ್ರ ಹೋಗಬೇಡಿ. ಒಂದು ಏನಾದರೂ ಪಕ್ಕಡ ತೊಗೋಬೇಕು. ಇನ್ನೂ ಕೂಡ ಬತ್ತಿ ಉರಿತಾ ಇರೋದು. ನಾನು ಇವಾಗ ಆರಿಸ್ಕೊಂಡು ಬಿಡ್ತೀನಿ. ಇವಾಗ ನೋಡಿ ಎಷ್ಟು ಸಿಕ್ಕಿರುವಂಥ ಹೇರ್ ಪ್ಯಾಕ್ ನೋಡಿ ತುಂಬಾ ಬ್ಲ್ಯಾಕ್ ಆಗಿರೋದು, ತುಂಬಾ ಶೈನಿ ಆಗಿರುತ್ತೆ ಇದು ಹೇರ್ ಪ್ಯಾಕು. ಸಾಸಿವೆ ಎಣ್ಣೆ ಹೇರ್ ಪ್ಯಾಕ್ ಅನ್ಬೋದು. ಅಷ್ಟು ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ನೀವು ಕೂಡ ನೋಡಿದರೆ ಆಶ್ಚರ್ಯ ಆಗುತ್ತೆ. ಯಾಕಂದರೆ ಇಷ್ಟು ಶೈನಿಯಾಗಿ ನಮ್ಮ ಕೂದಲು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಯಾರಿಗೂ ಕೂಡ ಗೊತ್ತು ಆಗೋದ್ರ ನಮ್ಮ ತಲೆಗೆ ಏನು ಹಚ್ಚಿದ್ದೀವಿ ಅಂತ. ಇದು ತೆಗಿಯುವಾಗ ಸ್ವಲ್ಪ ಒಂದು ಚಾಕು ತೊಗೋಬೋದು, ಇಲ್ಲಾಂದರೆ ಒಂದು ರೀತಿ ಪೇಪರ್ ತೊಗೊಂಡು ಪೇಪರ್ ಮೇಲೆ ತೆಗಿಬೇಕಾಗುತ್ತೆ. ಯಾವುದೂ ಪ್ಲೇಟ್ ಮೇಲೆ ತೆಗಿಯೋದಕ್ಕೆ ಮಾತ್ರ ಹೋಗಬೇಡಿ. ಯಾಕಂದರೆ ಪೇಪರ್ನಲ್ಲಿ ತೆಗೆದಿವಿ ಅಂದರೆ ನಮಗೆ ಸಿಗುತ್ತೆ. ನೀವು ಏನಾದರೂ ಪ್ಲೇಟಲ್ಲಿ ತೆಗೆದ್ರಂದ್ರೆ ಅದು ಪ್ಲೇಟಿಗೆ ಅಂಟ್ಕೊಂಡು ಹೋಗುತ್ತೆ. ಅದಕ್ಕೋಸ್ಕರ ಪ್ಲೇಟಲ್ಲಿ ತೆಗಿಯೋದಕ್ಕೆ ಹೋಗಬೇಡಿ. ಇವಾಗ ಎಲ್ಲ ಕೂಡ ಚೆನ್ನಾಗಿ ಒಂದು ಪೇಪರ್ನಿಂದ ಹೇರ್ ಪ್ಯಾಕ್ ತೊಗೊಂಡಿದ್ದೀನಿ. ಪೇಪರ್ನಲ್ಲಿ ಎಷ್ಟು ಶೈನಿಯಾಗಿ ನನ್ನ ಕೈ ಕೂಡ ಬ್ಲ್ಯಾಕ್ ಆಗ್ತಾ ಇರೋದಂತ ನೋಡ್ತಾ ಇರ್ಬೋದು. ಈ ಥರ ನೀವು ಕೂಡ ಖಂಡಿತವಾಗಿ ಈ ಹೇರ್ ಪ್ಯಾಕ್ ಬಳಸಿ ನೋಡ್ಬೋದು. ಇವಾಗ ನಾನು ಇದೇನು ಮಾಡ್ತೀನಿ ಅಂದರೆ ಒಂದು ಡಬ್ಬಿಯಲ್ಲಿ ಹಾಕ್ತೀನಿ. ನನ್ನ ಹತ್ರ ಇರುವಂಥ ವಿಕ್ಸ್ ಡಬ್ಬಿ ಖಾಲಿ ಇರುತ್ತೆ. ನಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ ವಿಕ್ಸ್ ಡಬ್ಬಿ ಜಾಸ್ತಿ ಬಳಸ್ತಾ ಇರ್ತೀವಿ. ಈ ರೀತಿ ಖಾಲಿ ಆದಾಗ ನಾನು ಬಿಸಾಕೋದಕ್ಕೆ ಮಾತ್ರ ಹೋಗೋದಿಲ್ಲ. ನಾನು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ, ಯಾವಾಗಾದ್ರೂ ನಂಗೆ ಯೂಸ್ ಆಗುತ್ತೆ ಅಂತ. ಇವಾಗ ನಾನು ಬಳಸೋದಕ್ಕೆ ತೊಗೊಂಡಿರೋಂಥ ವಿಕ್ಸ್ ಡಬ್ಬಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಆಲ್ರೆಡಿ ನಾನು. ಇವಾಗ ಅದರಲ್ಲಿ ನೋಡಿ ಈ ರೀತಿ ಮಾಡಿರೋಂಥ ಹೇರ್ ಪ್ಯಾಕು ಅದರಲ್ಲಿ ತೆಕ್ಕೊಂಡು ಬಿಡಬೇಕು. ಏನು ನೋಡಿ ನಾವು ಜಾಸ್ತಿ ಹೊತ್ತು ಬಿಟ್ವಿ ಅಂದರೆ ನಮಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಸಿಗುತ್ತೆ. ನಾನು ಇವಾಗ ತೋರಿಸಿರೋದು ನೋಡಿ ನನಗೆ ಜಾಸ್ತಿ ಏನಿಲ್ಲ, ನಾನು ಇಷ್ಟು ಬೇಕಾಗುತ್ತೆ ಸಾಕಾಗುತ್ತೆ ನನಗೆ ಇಷ್ಟು ನಾರ್ಮಲಿ. ನೀವು ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ಮಾಡ್ಕೋಬೋದು. ಜಾಸ್ತಿ ಹೊತ್ತು ಉರಿಯುತ್ತೆ, ದೀಪ ಪೂರ್ತಿ ಉರಿಯೋವರೆಗೂ ನೀವು ಆರಿಸೋದಕ್ಕೆ ಮಾತ್ರ ಹೋಗಬೇಡಿ. ನನಗೆ ಎಷ್ಟು ಬೇಕಾಗುತ್ತೆ ನಾನು ಅಷ್ಟೇ ತೊಗೊಂಡಿದ್ದೀನಿ. ನಿಮಗೆ ಬೇಕಾದರೆ ಎಷ್ಟು ಜಾಸ್ತಿ ಕೂಡ ತೊಗೋಬೋದು. ಇವಾಗ ನೋಡಿ ವಿಕ್ಸ್ ಡಬ್ಬಿಯಲ್ಲಿ ನಾನು ಎಲ್ಲನೂ ಕೂಡ ತೊಗೊಂಡಿದ್ದೀನಿ. ಸ್ವಲ್ಪ ಕೂಡ ಬಿಡಬೇಡಿ. ಎಷ್ಟು ಚೆನ್ನಾಗಿ ನೋಡ್ತಾ ಇರ್ಬೋದು. ಈ ರೀತಿ ನೋಡಿ ಶೈನಿಯಾಗಿ ಕಾಣಿಸುತ್ತೆ. ಪೌಡ್ರ್ ಕೈಯಲ್ಲಿ ಹಿಡಿದಾಗ ನಮ್ಗೆ ಗೊತ್ತೇ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ಸಾಫ್ಟಾಗಿರುವಂಥದ್ದು ಪೌಡ್ರು. ಇವಾಗ ಇದು ಉಕ್ಕಿ ನಾನು ಏನು ಮಾಡ್ತೀನಿ ಅಂದರೆ 1 ಇಂದ 2 ಹನಿ ನಾನು ಕೊಬ್ಬರಿ ಎಣ್ಣೆ ಇದಕ್ಕೆ ಹಾಕ್ತೀನಿ. ಜಾಸ್ತಿ ಕೂಡ ಹಾಕಬೇಡಿ. 1 ರಿಂದ 2 ಹನಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ನಾವು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದರೆ ಇದು ಆಲ್ರೆಡಿ ಸಾಸಿವೆ ಎಣ್ಣೆನೇ ಬಿಟ್ಕೊಂಡಿರುತ್ತೆ, ಮತ್ತು ಅದರಲ್ಲಿ ಜಾಸ್ತಿ ಕೊಬ್ಬರಿ ಎಣ್ಣೆ ಹಾಕಬಾರ್ದು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಹೇರ್ ಪ್ಯಾಕಿಗೆ ಒಳ್ಳೆ ಪ್ಯಾಕ್ ರೆಡಿ ಆಯಿತು. ಈ ರೀತಿ ನೀವು ಕೂಡ ಹೇರ್ ಪ್ಯಾಕ್ ಬಳಸ್ತಾ ಬಂದುಬಿಡಿ ಸ್ನೇಹಿತರೆ. ಯಾರಾದರೂ ನಿಮಗೆ ಕೇಳ್ತಾರೆ ಏನು ಹಚ್ಚಿದೆಯಾ ನಿನ್ನ ತಲೆಗೆ ಅಂತ, ಖಂಡಿತವಾಗಿ ಹೇಳ್ತಾ ಇದ್ದೀನಿ ನೋಡಿ. ನಾವು ತಲೆಗೆ ಹಚ್ಕೊಂಡು ತಕ್ಷಣ ನಾವು ಸ್ವಲ್ಪ ಫ್ಯಾನ್ ಕೆಳಗಡೆ ಕೂತ್ಕೋಬೇಕು. ಮತ್ತು ನೋಡಿ ನಾವು ತಲೆ ವಾಶ್ ಶಾಂಪೂಯಿಂದ ಮಾಡಬಾರ್ದು. ಶಾಂಪೂಯಿಂದ ಮಾಡಿದ್ರೆ ನಮಗೆ ಎಫೆಕ್ಟ್ ಸಿಗೋದಿಲ್ಲ. ಶಾಂಪೂ ಮತ್ತು ಬಳಸೋದಕ್ಕೆ ಮಾತ್ರ ಹೋಗಬೇಡಿ. ನೀವು ಬೇಕಾದರೆ ನಾರ್ಮಲಿ ತಲೆ ವಾಶ್ ಮಾಡ್ಕೋಬೋದು. ಇವಾಗ ತೋರಿಸ್ತೀನಿ ಬನ್ನಿ ಎಷ್ಟು ಚೆನ್ನಾಗಿ ಶೈನಿಯಾಗಿರುವಂಥದ್ದು ಹೇರ್ ಪ್ಯಾಕು. ಇವಾಗ ಮೀಸೆ ಬೆಳ್ಳಗಾಗಿರೋದು, ಮೀಸೆಗೆ ನಾನು ಎಷ್ಟು ಚೆನ್ನಾಗಿ ಹಚ್ತೀನಿ ನೋಡಿ. ಜಾಸ್ತಿ ನೋಡಿ ಮೀಸೆಗೆ ಹಚ್ಚುವಾಗ ಒಂದು ಬ್ರಷ್ನಿಂದ ಹಚ್ಕೊಳ್ಳಿ. ನಾನು ಕೈಯಿಂದನೇ ಹಚ್ತಾ ಇದ್ದೀನಿ. ಕೈಯಿಂದ ಹಚ್ಚುವಾಗ ಸ್ವಲ್ಪ ಹಿಂದೆ ನೋಡಿ ಜಾಸ್ತಿನೇ ಅಂಟ್ಕೊಳ್ಳುತ್ತೆ, ಮತ್ತು ಮೂತಿಗೆ ಕೂಡ ಜಾಸ್ತಿ ಅಂಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬ್ರಷ್ನಿಂದನೇ ಹಚ್ಕೊಳ್ಳಿ ಖಂಡಿತವಾಗಿ. ಈ ಥರ ಹಚ್ಕೊಳ್ಬೇಕು. ಮತ್ತು ಸೈಡಿಗೂ ಕೂಡ ವೈಟ್ ಹೇರ್ಸ್ ಇದ್ದೇ ಇರುತ್ತೆ ನೋಡಿ. ಜೇಂಟ್ಸ್ಗಲ್ವಾ ಈ ರೀತಿ ಸೈಡಿಗೆ ವೈಟ್ ಹೇರ್ಸ್ ಇದ್ದರೆ ನೀವು ಅಲ್ಲಿ ಕೂಡ ಚೆನ್ನಾಗಿ ಹಚ್ಕೋಬೋದು ಕಿವಿ ಭಾಗದಲ್ಲಿ. ಇವಾಗ ಇಲ್ಲೂ ಕೂಡ ಹಚ್ತಾ ಇದ್ದೀನಿ. ಎಷ್ಟು ಕಪ್ಪುಗೆ ಮತ್ತು ಎಷ್ಟು ಶೈನಿಯಾಗಿ ಕಾಣಿಸ್ತಾ ಇರೋದಂತ ನೋಡಿ. ಕೈ ಕೂಡ ಮತ್ತು ನಮ್ಮ ಕೂದಲು ಕೂಡ ನೋಡಿ. ತಲೆಗೂ ಕೂಡ ಹಚ್ಕೋಬೋದು. ಎಲ್ಲಿ ವೈಟ್ ಹೇರ್ಸ್ ಇರುತ್ತೆ ಅಲ್ಲೆಲ್ಲ ಹಚ್ಕೊಳ್ಳಿ. ಮಕ್ಕಳಿಂದ ದೊಡ್ಡವ್ರಿಗೂ ವಯಸ್ಸಾಗಿರೋರು ಎಲ್ರಿಗೂ ಕೂಡ ಅಪ್ಲೈ ಮಾಡ್ಕೋಬೋದು. ಇವಾಗ ನಿಮಗೆ ಎಲ್ಲಾದರೂ ಜಾಸ್ತಿ ನೋಡಿ ಎಲ್ಲಾದರೂ ಮುಖಕ್ಕೆ ಅಂಟ್ಕೊಂಡಿದ್ರೆ ನೀವೇನು ಮಾಡಬೇಕಂದ್ರೆ ಬಟ್ಟೆಯಿಂದ ಕೂಡ ಒರೆಸ್ಕೊಂಡು ತೊಗೋಬೋದು, ಇಲ್ಲ ವಾಶ್ ಕೂಡ ಮಾಡ್ಕೋಬೋದು. ವಾಶ್ ಮಾಡುವಾಗ ಮಾತ್ರ ಶಾಂಪೂ ಸೋಪ್ ಬಳಸಬಾರ್ದು ಫಸ್ಟಿಗೆ. ಇವಾಗ ನೋಡಿ ನಾನು ಬಟ್ಟೆಯಿಂದ ಸೈಡಿಗೂ ಕೂಡ ಒರೆಸ್ತಾ ಇದ್ದೀನಿ. ತೊಗೊಂಡ್ರೂ ಕೂಡ ನಮ್ಮ ಶೈನಿಯಾಗಿ ಹಾಗೇ ಇರುತ್ತೆ. ಖಂಡಿತವಾಗಿ ನ್ಯಾಚುರಲಾಗಿ ದಿಢೀರವಾಗಿ ಈ ರೀತಿ ಹೇರ್ ಪ್ಯಾಕ್ ಬಳಸಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.